ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಹಿರೇಮಠ ಗುರುಕುಲ ವಿದ್ಯಾರ್ಥಿ ಪರಿಷತ್ತಿನ 5ನೇ ವಾರ್ಷಿಕೋತ್ಸವ ಅಂಗವಾಗಿ ಹುಕ್ಕೇರಿ ಪಟ್ಟಣದ ಚಿಕ್ಕೋಡಿ ರಸ್ತೆಯಲ್ಲಿರುವ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಗುರುವಾರ 1 ಜನವರಿಯಂದು ಶ್ರೀ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜ್ಯ ದೇಶಿ ಕೇಂದ್ರ ಶಿವಾಚಾರ್ಯ ಅವರು ಶುಭಾಶೀರ್ವಾದವನ್ನು ಅನುಗ್ರಹಿಸಲು ಗುರುಕುಲಕ್ಕೆ ಆಗಮಿಸುತ್ತಿದ್ದು, ತಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಬಂದು ಸಂಭ್ರಮ ಸಡಗರದಿಂದ ಹುಕ್ಕೇರಿ ಹಿರೇಮಠ ಗುರುಕುಲ ವಿದ್ಯಾರ್ಥಿ ಪರಿಷತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹಳೆಯ ದಿನಗಳನ್ನು ಮೆಲುಕು ಹಾಕೋಣ ಬನ್ನಿ ಎಂದು ಹುಕ್ಕೇರಿಯ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಜೈ ಗುರುಶಾಂತ್. 2025 ಕೊನೆಯ ದಿನ ನಾಳೆ. 2025 ಮುಗಿದು 2026 ನಾಡಿದ್ದು. ಬಹುಶಃ ಡಿಸೆಂಬರ್ 31, ಜನವರಿ 1 ನಮ್ಮ ಬೆಳಗಾವಿ ಜಿಲ್ಲೆಯ ಸದ್ಭಕ್ತರಿಗೆ ಒಂದು ಸುವರ್ಣ ಅವಕಾಶ. ಯಾಕಂತಂದ್ರೆ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಬೆಳಗಾವಿ ಜಿಲ್ಲೆಗೆ ದಯಮಾಡಿಸ್ತಾರೆ. ಎಲ್ಲ ಭಕ್ತಾದಿಗಳು ಇದರ ಲಾಭವನ್ನು ಪಡಿಬೇಕು. 31ನೇ ತಾರೀಕಿಗೆ ಸಂಜೆ 6 ಗಂಟೆಗೆ ಹುಕ್ಕೇರಿ ಹಿರೇಮಠಕ್ಕೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಾನ ದಯಮಾಡಿಸಿ ವಾಸ್ತವ್ಯ ಮಾಡ್ತಾರೆ. ಜನವರಿ 1ನೇ ತಾರೀಕಿಗೆ ಬೆಳಿಗ್ಗೆ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಪೂಜೆ ಆದ ನಂತರದಲ್ಲಿ 9 ಗಂಟೆಗೆ ಜಗದ್ಗುರುಗಳಿಗೆ ವಿಶೇಷವಾದ ಸ್ವಾಗತ ಸಮಾರಂಭವನ್ನ ಹುಕ್ಕೇರಿ ಹಿರೇಮಠ ಗುರುಕುಲ ವಿದ್ಯಾರ್ಥಿ ಪರಿಷತ್ತಿನ 5ನೇ ವಾರ್ಷಿಕೋತ್ಸವದ ನಿಮಿತ್ತ ವಿಶೇಷ ಕಾರ್ಯಕ್ರಮ ಜನವರಿ 1ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಗೆ ನಡೀತದೆ. 10 ಗಂಟೆಗೆ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ, ಅಂದ್ರೆ ಚಿಕ್ಕೋಡಿ ರಸ್ತೆಯಲ್ಲಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ಶುಭಾಶೀರ್ವಾದ ಸಂದೇಶ ನಡೀತದೆ. ಇದರಲ್ಲಿ ಎಲ್ಲರೂ ಬರ್ತಾರೆ, ಜಗದ್ಗುರುಗಳ ದರ್ಶನವನ್ನು ಪಡಿತಾರೆ. ತಾವು ಕೂಡ ಬರಬೇಕು. ಹಾಗೆ ಸಂಜೆ 5 ಗಂಟೆಗೆ ಜನವರಿ 1ನೇ ತಾರೀಕಿನ ಸಂಜೆ 5 ಗಂಟೆಗೆ ಗೋಕಾಕ್ ತಾಲೂಕಿನ PG ಹುಣಸಾಳದ ಸಿದ್ಧಲಿಂಗ ಕೈವಲ್ಯಾಶ್ರಮದಲ್ಲಿ ಜರುಗತಕ್ಕಂಥ ಅಪ್ಪನ ಜಾತ್ರೆಯ ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾರೆ. ಅಲ್ಲಿಯೂ ಕೂಡ ಜಗದ್ಗುರುಗಳದು ವಿಶೇಷ ಶೃಂಗಾರದ ರಥದೊಳಗೆ ಉತ್ಸವ ನಡೀತದೆ. ಜಗದ್ಗುರುಗಳು 1ನೇ ತಾರೀಕಿಗೆ ಮತ್ತೆ ಹುಕ್ಕೇರಿಯಲ್ಲಿ ವಾಸ್ತವ್ಯ ಮಾಡಿ 2ನೇ ತಾರೀಕಿಗೆ ಇಲ್ಲಿಂದ ರಂಭಾಪುರಿ ಮಹಾಪೀಠಕ್ಕೆ ದಯಮಾಡಿಸ್ತಾರೆ. ತಾವೆಲ್ಲರೂ ಬರಬೇಕು. ನಿಮ್ಮ ಭಾಗ್ಯ ಇದೆ. ಯಾಕಂತಂದ್ರೆ ಗುರುವಾರದ ದಿನ ಹೊಸ ವರ್ಷ, ಪುಷ್ಯ ನಕ್ಷತ್ರ. ಈ ದಿನ ಗುರುಗಳ ಆಶೀರ್ವಾದ ಪಡೆಯುವ ಭಾಗ್ಯ ನಿಮಗೆಲ್ಲ ಬಂದಿದೆ. ಬನ್ನಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಗುರುಶಾಂತ್.